ನೀಲಾಂಬುಜ ಶ್ಯಾಮಲ ಕೋಮಲಾಂಗಂ ಸೀತಾ ಸಮಾರೋಪಿತ ವಾಮಭಾಗಂ ಪಾಣೌ ಮಹಾಸಾಯಕ ಚಾರುಚಾಪಂ ನಮಾಮಿ ರಾಮಂ ರಘುವಂಶನಾಥಂ. ನೀಳವಾದ ಕೈಗಳುಳ್ಳ, ವಿಶಾಲ ತೋಳುಗಳುಳ್ಳ, ಕಮಲದಂತಹ ಮೃದುತ್ವ ಹೊಂದಿದ ದೇಹಗಳನ್ನು ಹೊಂದಿರುವ, ತನ್ನ ಎಡಭಾಗದಲ್ಲಿ ಸೀತಾದೇವಿಯೊಂದಿಗೆ ವಿರಾಜಿಸುತ್ತಿರುವ, ಕೈಯಲ್ಲಿ ವಿಶಾಲ ಧನಸ್ಸು ಹಾಗೂ ಬಾಣಗಳನ್ನು ಹಿಡಿದಿರುವ ರಘುವಂಶದ ರಾಜನಾದ ಪ್ರಭು ಶ್ರೀರಾಮಚಂದ್ರನಿಗೆ ನನ್ನ ಹೃದಯಾಂತರಾಳದಿಂದ ನಮಸ್ಕರಿಸುತ್ತೇನೆ. ಸ್ನೇಹಿತರೆ, ನಮಗೆಲ್ಲ ಇಂದು ಮರೆಯಲಾಗದ ವಿಜೃಂಭಣೆಯ ಹಬ್ಬ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಈ ದಿನ ಸುಮಾರು 500 ವರ್ಷಗಳ ಕಾಲ ತನ್ನ ಜನ್ಮಭೂಮಿಯಿಂದ ದೂರವಾಗಿದ್ದ ಪ್ರಭು ಮರಳಿ ತನ್ನ ಜನ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ. ಜನ್ಮಸ್ಥಾನದಿಂದ ದೂರವಾಗಿದ್ದರೂ ಕೂಡ ಜನರ ಹೃದಯದಲ್ಲಿ ಆತ ಸದಾ ನೆಲೆಸಿದ್ದ ಎಂದು ಪ್ರತಿಯೊಬ್ಬ ರಾಮಭಕ್ತನೂ ಜಗತ್ತಿಗೆ ಇಂದು ನಿರೂಪಿಸಿದ್ದಾನೆ. ಅದೆಷ್ಟೋ ಜನರ ಹೋರಾಟ, ಬಲಿದಾನದ ಫಲವಾಗಿ ಮತ್ತೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂತಹ ರೀತಿಯಲ್ಲಿ ಅನುಭವ ಆಗ್ತಾ ಇದೆ. ಪ್ರಭು ಶ್ರೀರಾಮನ ಬರುವಿಕೆಗಾಗಿ ಕಾದಿದ್ದ ಪ್ರತಿಯೊಬ್ಬ ಭಕ್ತನಿಗೂ ಇಂದು ಶುಭ ದಿನ. ಇಂತಹ ಸುಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಶ್ರೀರಾಮಾಯಣದ ಸಾರಾಂಶವನ್ನು ಕೇಳುವ ಮೂಲಕ ರಾಮ ಕೀರ್ತನೆಯ ಪುಣ್ಯ ಪಡೆಯೋಣ. ಮನೆಗಳಲ್ಲಿ ಮನಗಳಲ್ಲಿ ರಾಮನಾಮದ ಅಮೃತ ವರ್ಷ ಸುರಿಯಲಿ. ರಾಮನಿಗಾಗಿ ನಿಮ್ಮ ಈ ದಿನದ ಸ್ವಲ್ಪ ಸಮಯವನ್ನು ಮೀಸಲಾಗಿಡಿ. ಜೈ ಶ್ರೀರಾಮ್ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯುವ ಮೂಲಕ ರಾಮನಾಮ ಜಪಿಸಿ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಬ್ರಹ್ಮನ ಕುರಿತು ಘೋರ ತಪಸ್ಸು ಮಾಡಿದ ದಶಕಂಠ ರಾವಣನ ಅಪಾರ ಭಕ್ತಿಗೆ ಮೆಚ್ಚಿದ ಸೃಷ್ಟಿಕರ್ತ ಬ್ರಹ್ಮನು ರಾವಣನಿಗೆ ದೇವತೆಗಳು, ರಾಕ್ಷಸರು, ಕಿನ್ನರರು, ಗಂಧರ್ವರು ಇವರ್ಯಾರಿಂದಲೂ ಕೊಲ್ಲಲು ಸಾಧ್ಯವಾಗದಂತಹ ವರವನ್ನು ನೀಡ್ತಾನೆ. ಈ ವರ ಪಡೆದಂತಹ ರಾವಣ 3 ಲೋಕಗಳಲ್ಲಿ ದಂಡೆತ್ತಿ ಹೋಗಿ ದೇವತೆಗಳಿಗೂ ಋಷಿಮುನಿಗಳಿಗೂ ತೊಂದರೆ ಕೊಡೋದಕ್ಕೆ ಆರಂಭಿಸ್ತಾನೆ. ಆತನ ದಾಳಿಯಿಂದ ಕಂಗೆಟ್ಟ ಋಷಿಮುನಿಗಳು ಹಾಗೂ ದೇವತೆಗಳು ಬ್ರಹ್ಮನ ಮೊರೆ ಹೋಗ್ತಾರೆ. ಬ್ರಹ್ಮನು ವಿಷ್ಣುವಿನ ಬಳಿ ಬಂದು ರಾವಣನ ವರದ ಬಗ್ಗೆ ತಿಳಿಸಿ ಮಾನವ ಅವತಾರವನ್ನೆತ್ತಿ ರಾವಣನನ್ನ ಸಂಹರಿಸುವಂತೆ ಕೇಳ್ಕೊತಾನೆ. ಇತ್ತ ಇಕ್ಷ್ವಾಕು ವಂಶದ ರಾಜ ದಶರಥನು ಮಕ್ಕಳಿಲ್ಲದೆ ಚಿಂತಾಕ್ರಾಂತನಾಗಿರುವ ಸಂದರ್ಭದಲ್ಲಿ ಪುರೋಹಿತರ ಸಲಹೆಯ ಮೇರೆಗೆ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡೋದಕ್ಕೆ ನಿರ್ಧರಿಸುತ್ತಾನೆ. ಈ ಯಜ್ಞದಿಂದ ದೊರೆತ ಪಾಯಸವನ್ನ ತನ್ನ 3 ರಾಣಿಯಂದಿರಿಗೆ ನೀಡ್ತಾನೆ. ಈ ಪಾಯಸದ ಫಲದಿಂದಾಗಿ ಕೈಕೇಯಿಗೆ ಭರತನು, ಸುಮಿತ್ರೆಗೆ ಲಕ್ಷ್ಮಣ ಹಾಗೂ ಶತ್ರುಘ್ನರು, ಹಾಗೂ ಹಿರಿಯ ರಾಣಿಯಾದ ಕೌಸಲ್ಯಗೆ ಶ್ರೀ ಭಗವಾನ್ ಮಹಾವಿಷ್ಣುವಿನ ಅವತಾರವಾಗಿ ಶ್ರೀರಾಮಚಂದ್ರನು ಜನಿಸುತ್ತಾನೆ. ತನ್ನ ಬಾಲ್ಯದ ವಿದ್ಯಾಭ್ಯಾಸವನ್ನ ವಸಿಷ್ಠ ಮಹರ್ಷಿಗಳ ಬಳಿ ಈ 4 ಜನ ರಾಜಕುಮಾರರು ಅಭ್ಯಾಸ ಮಾಡ್ತಾರೆ. ಹೀಗೆ ಒಂದು ದಿನ ದಶರಥನ ಆಸ್ಥಾನಕ್ಕೆ ಬಂದ ವಿಶ್ವಾಮಿತ್ರರು ತಮ್ಮ ಯಜ್ಞಯಾಗಾದಿಗಳಿಗೆ ತೊಂದರೆ ನೀಡುತ್ತಿರುವ ರಾಕ್ಷಸರಿಂದ ತಮ್ಮನ್ನ ಕಾಪಾಡುವ ಸಲುವಾಗಿ ರಾಮಲಕ್ಷ್ಮಣರನ್ನ ಕಳುಹಿಸುವಂತೆ ಕೇಳ್ಕೊತಾರೆ. ಇನ್ನೂ ಬಾಲಕನಾಗಿದ್ದ ರಾಮಚಂದ್ರನನ್ನ ಕಳುಹಿಸುವುದಕ್ಕೆ ಮನಸ್ಸಿಲ್ಲದ ಮನಸ್ಸಿನಿಂದ ಬೇರೆ ವಿಧಿ ಇಲ್ಲದೆ ದಶರಥನು ವಿಶ್ವಾಮಿತ್ರ ಮಹರ್ಷಿಗಳೊಡನೆ ರಾಮಲಕ್ಷ್ಮಣರಿಬ್ಬರನ್ನು ಕಳುಹಿಸುತ್ತಾನೆ. ವಿಶ್ವಾಮಿತ್ರರೊಡನೆ ಬಂದ ರಾಮಲಕ್ಷ್ಮಣರು ಸುಬಾಹು, ಮಾರೀಚ ಮತ್ತು ತಾಟಕಿಯನ್ನ ಸಂಹರಿಸಿ ವಿಶ್ವಾಮಿತ್ರರ ಕೃಪೆಗೆ ಪಾತ್ರರಾಗ್ತಾರೆ. ಹೀಗಾಗಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಹಲವು ದಿವ್ಯಾಸ್ತ್ರಗಳನ್ನು ಉಪದೇಶಿಸುತ್ತಾರೆ. ನಂತರ ವಿಶ್ವಾಮಿತ್ರರೊಡನೆ ತನ್ನ ರಾಜ್ಯಕ್ಕೆ ಹಿಂತಿರುಗುವಾಗ ಮಿಥಿಲಾ ನಗರಕ್ಕೆ ಬರ್ತಾರೆ. ಮಿಥಿಲೆಯ ರಾಜ ಜನಕನ ಮಗಳಾದ ಅಪ್ರತಿಮ ಸುಂದರಿ ಜಾನಕಿಯ ಸ್ವಯಂವರ ನಡೆಯುವ ವಿಷಯ ತಿಳಿದ ವಿಶ್ವಾಮಿತ್ರರು ಶ್ರೀರಾಮನನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಆ ಸ್ವಯಂವರದಲ್ಲಿದ್ದ ಯಾರಿಂದಲೂ ಎತ್ತೋದಕ್ಕೆ ಸಾಧ್ಯವಾಗದ ಶಿವಧನಸ್ಸನ್ನ ಅನಾಮತ್ತಾಗಿ ಎತ್ತಿ ಹೆದೆಯೇರಿಸಿ ಅದನ್ನ ಮುರಿದು ಸ್ವಯಂವರದಲ್ಲಿ ಗೆದ್ದು ಸೀತೆಯೊಂದಿಗೆ ಶ್ರೀರಾಮನ ವಿವಾಹವಾಗುತ್ತದೆ. ಮದುವೆಯ ನಂತರ ತನ್ನ ಪತ್ನಿಯೊಂದಿಗೆ ಅಯೋಧ್ಯೆಗೆ ಹಿಂತಿರುಗಿದ ರಾಮನನ್ನ ಯುವರಾಜನನ್ನಾಗಿ ಮಾಡಲು ನಿರ್ಧರಿಸುತ್ತಾನೆ ದಶರಥ. ಆತನ ನಿರ್ಧಾರವನ್ನ ಇಡೀ ರಾಜ್ಯವೇ ಸಂತೋಷದಿಂದ ಅದ್ದೂರಿಯಾಗಿ ಸ್ವಾಗತಿಸುತ್ತದೆ. ವಿಜೃಂಭಣೆಯಿಂದ ರಾಜ್ಯದ ತುಂಬೆಲ್ಲ ಉತ್ಸವಗಳು ನಡೆಯಲಾರಂಭಿಸುತ್ತದೆ. ಆದರೆ ದಾಸಿ ಮಂತರೆಯಿಂದ, ಆಕೆಯ ದುರ್ಬುದ್ಧಿಯಿಂದ ಪ್ರೇರಿತಳಾದ ಕೈಕೇಯಿ ರಾಮ ರಾಜನಾದರೆ ತನ್ನ ಮಗ ಭರತನು ಆತನಿಗೆ ಸೇವಕನಾಗಿರಬೇಕೆಂದು ತಿಳಿದುಕೊಂಡು ಭರತನಿಗೆ ಪಟ್ಟ ಕಟ್ಟಬೇಕೆಂದು ಹಾಗೂ ರಾಮನನ್ನ 14 ವರ್ಷ ವನವಾಸಕ್ಕೆ ಕಳುಹಿಸಬೇಕೆಂದು ದಶರಥನ ಬಳಿ ಹಠ ಮಾಡಿ ವರ ಕೇಳ್ತಾಳೆ. ಹಲವು ವರ್ಷಗಳ ಹಿಂದೆ ಆಕೆಯ ಮನೋಭಿಲಾಷೆ ಪೂರ್ತಿ ಮಾಡುವ ಮಾತು ಕೊಟ್ಟಿದ್ದ ದಶರಥ ಕೊಟ್ಟು ಮಾತಿಗೆ ಕಟ್ಟು ಬಿದ್ದಿದ್ದ. ಆಕೆಯ ಮಾತು ಕೇಳಿದ ದಶರಥ ನೋವು ಹಾಗೂ ಆಘಾತದಿಂದ ಕುಸಿದು ಬೀಳ್ತಾನೆ.
ಕೊನೆಗೂ ಬೇರೆ ದಾರಿ ಇಲ್ಲದೆ ಕೊಟ್ಟ ಮಾತನ್ನ ನಡೆಸಿಕೊಡಬೇಕೆನ್ನುವ ಧರ್ಮವನ್ನು ಪಾಲಿಸುವ ನಿರ್ಧಾರವನ್ನು ಕೈಗೊಳ್ತಾನೆ. ಪಿತೃವಾಕ್ಯ ಪರಿಪಾಲಕನಾದ ರಾಮಚಂದ್ರ ಸಿಂಹಾಸನದ ಮೇಲಿನ ತನ್ನ ಅಧಿಕಾರವನ್ನು ಬಿಟ್ಟು ವನವಾಸಕ್ಕೆ ಹೊರಡೋದಕ್ಕೆ ಸಿದ್ಧನಾಗ್ತಾನೆ. ತನ್ನ ಧರ್ಮಪತ್ನಿ ಸೀತೆ ಹಾಗೂ ತನ್ನ ತಮ್ಮ ಲಕ್ಷ್ಮಣನೊಡನೆ ವನವಾಸಕ್ಕೆ ಹೊರಟು ನಿಂತ ರಾಮನಿಗೆ, ನಿನ್ನೊಡನೆ ತಾವೂ ವನವಾಸಕ್ಕೆ ಬರ್ತೇವೆ ಅಂತ ಇಡೀ ಅಯೋಧ್ಯೆ ರಾಜ್ಯದ ಪ್ರಜೆಗಳು ಆತನನ್ನು ಹಿಂಬಾಲಿಸ್ತಾರೆ. ಅವರನ್ನ ಸಂತೈಸಿ ಅವರ ಕಣ್ತಪ್ಪಿಸಿ ಹಾಗೋ ಹೀಗೋ ಸರಯೂ ನದಿಯನ್ನು ದಾಟಿ ವನವಾಸವನ್ನು ಪ್ರಾರಂಭಿಸುತ್ತಾನೆ ಶ್ರೀರಾಮ. ತನ್ನ ಮಗ ನನ್ನಿಂದಾಗಲೇ ಕಾಡಿಗೆ ಹೋದ, ಆತನನ್ನ ಕಾಡಿಗೆ ಕಳುಹಿಸಿದನಲ್ಲ ಎನ್ನುವ ನೋವಿನಲ್ಲಿಯೇ ದುಃಖಿಸಿ ದಶರಥನು ಮರಣ ಹೊಂದ್ತಾನೆ. ರಾಮನು ಕಾಡಿಗೆ ಹೋಗುವ ಸಮಯದಲ್ಲಿ ಅಯೋಧ್ಯೆಯಲ್ಲಿರದ ಭರತ ಅರಮನೆಗೆ ಹಿಂತಿರುಗುವಾಗ ಅಯೋಧ್ಯೆಯ ತುಂಬೆಲ್ಲ ದುಃಖದ ಛಾಯೆ ಆವರಿಸಿರೋದನ್ನು ನೋಡ್ತಾನೆ. ಅಣ್ಣನ ಪಟ್ಟಾಭಿಷೇಕಕ್ಕಾಗಿ ಊರಿನಲ್ಲೆಲ್ಲ ಉತ್ಸವದ ವಾತಾವರಣವನ್ನ ನಿರೀಕ್ಷೆ ಮಾಡಿದ್ದ ಭರತನಿಗೆ ಈ ಜನರ ದುಃಖಕ್ಕೆ ಕಾರಣ ಏನೆಂದು ಅರ್ಥ ಆಗೋದಿಲ್ಲ. ನೇರ ಅರಮನೆಗೆ ಬಂದವನೇ ತನ್ನ ತಾಯಿಯನ್ನ ಕೇಳ್ತಾನೆ. ತಾಯಿಯ ಸ್ವಾರ್ಥ ತುಂಬಿದ ಮಾತನ್ನ ಕೇಳಿ ದುಃಖ ಹಾಗೂ ಕ್ರೋಧದಿಂದ ಕುದ್ದು ಹೋಗ್ತಾನೆ. ತನ್ನ ಅಣ್ಣನ ಈ ಪರಿಸ್ಥಿತಿಗೆ ತನ್ನ ತಾಯಿಯೇ ಕಾರಣವೆನ್ನೋದನ್ನ ಆತನಿಂದ ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕಾಗಿ ಆಕೆಯನ್ನ ದೂಷಿಸ್ತಾನೆ, ಆಕೆಯಿಂದ ದೂರವಾಗ್ತಾನೆ. ರಾಮಲಕ್ಷ್ಮಣರನ್ನ ಮರಳಿ ಕರೆತರುವ ಪ್ರಯತ್ನಕ್ಕೆ ಮುಂದಾಗ್ತಾನೆ. ನಿಷಾದರಾಜನ ಸಹಾಯದಿಂದ ತಮ್ಮ ಶತ್ರುಘ್ನ ಹಾಗೂ ತನ್ನ ಸೇನೆಯೊಂದಿಗೆ ರಾಮನಿದ್ದ ಕಾಡಿಗೆ ಬರ್ತಾನೆ. ದೂರದಿಂದಲೇ ಅದನ್ನು ಗಮನಿಸಿದ ಲಕ್ಷ್ಮಣ ಗಾಬರಿಗೊಂಡು ರಾಮನ ಬಳಿ ಹೋಗಿ, ಭರತನು ನಮ್ಮ ಮೇಲೆ ದಾಳಿ ಮಾಡಲು ಬರುತ್ತಿದ್ದಾನೆಂದು ಆತ್ಮರಕ್ಷಣೆಗೆ ಸಿದ್ಧವಾಗಿರಬೇಕೆಂದು ರಾಮನಿಗೆ ಎಚ್ಚರಿಸುತ್ತಾನೆ ಲಕ್ಷ್ಮಣ. ಆದರೆ ರಾಮ ತಾಳ್ಮೆ ಕಳೆದುಕೊಳ್ಳದಿರುವಂತೆ ಲಕ್ಷ್ಮಣನಿಗೆ ಬುದ್ಧಿ ಹೇಳಿ ಸುಮ್ಮನಾಗಿಸುತ್ತಾನೆ. ರಾಮನ ಬಳಿ ಬಂದ ಭರತನು ರಾಮನ ಕಾಲಿಗೆರಗಿ ನಮಸ್ಕಾರ ಮಾಡ್ತಾನೆ. ಆತನ ಪಾದವನ್ನ ಹಿಡಿದುಕೊಂಡು ಗೊಳಗೊಳನೆ ಅಳೋದಕ್ಕೆ ಶುರು ಮಾಡ್ತಾನೆ. ಮರಳಿ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರುವಂತೆ ರಾಮನಿಗೆ ಪರಿಪರಿಯಾಗಿ ವಿನಂತಿಸಿಕೊಳ್ತಾನೆ. ನೀನು ಅಯೋಧ್ಯೆಗೆ ಬರದೇ ಇದ್ರೆ ನಾನು ನಿನ್ನ ಜೊತೆ ವನವಾಸದಲ್ಲೇ ಇದ್ದು ಬಿಡ್ತೀನಿ ಅಂತ ಹಠ ಹಿಡಿದು ಕುಳಿತುಕೋತಾನೆ. ಆಗ ರಾಮ, ನಾನು ತಂದೆಗೆ ಮಾತು ನೀಡಿದ್ದೇನೆ, 14 ವರ್ಷಗಳ ಕಾಲ ವನವಾಸ ಮಾಡಲೇಬೇಕು. ಅಷ್ಟೇ ಅಲ್ಲದೆ ಅಯೋಧ್ಯೆಯನ್ನ ಭರತನೇ ಆಳಬೇಕೆಂದು ಆತನ ತಾಯಿಗೆ ತನ್ನ ತಂದೆ ವರ ನೀಡಿದ್ದಾರೆಂದು ಭರತನಿಗೆ ತಿಳಿಸಿ ಹೇಳ್ತಾನೆ. ನೀನು ಬರದೇ ಇದ್ರೆ ನಿನ್ನ ಪಾದುಕೆಯನ್ನ ಕೊಡು, ಅದನ್ನೇ ಸಿಂಹಾಸನದ ಮೇಲಿರಿಸಿ ನಿನ್ನ ಹೆಸರಿನಲ್ಲಿ ನೀ ಬರುವವರೆಗೂ ರಾಜ್ಯವನ್ನ ಒಬ್ಬ ತಪಸ್ವಿಯಂತೆ ಬದುಕುತ್ತಾ ನೋಡಿಕೊಳ್ತೇನೆ. 14 ವರ್ಷಕ್ಕಿಂತ 1 ದಿನ ತಡವಾದರೂ ಪ್ರಾಣತ್ಯಾಗ ಮಾಡ್ತೇನೆ ಅಂತ ಹೇಳಿ ರಾಮನ ಪಾದುಕೆಯನ್ನ ತಲೆಯ ಮೇಲಿರಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗ್ತಾನೆ ಭರತ. ಅಯೋಧ್ಯೆಯ ಅರಮನೆಯಿಂದ ದೂರವಿದ್ದ ನಂದಿಗ್ರಾಮ ಎನ್ನುವ ಹಳ್ಳಿಯಲ್ಲಿ ಸಿಂಹಾಸನವನ್ನು ತರಿಸಿ ಅದರ ಮೇಲೆ ರಾಮನ ಪಾದುಕೆಗಳನ್ನಿಟ್ಟು ಸಾಧಾರಣ ಮನುಷ್ಯನಂತೆ ಬದುಕುತ್ತಾ ಅಲ್ಲಿಂದ ರಾಜ್ಯದ ಜವಾಬ್ದಾರಿಯನ್ನ ಶ್ರೀರಾಮನ ಹೆಸರಿನಲ್ಲಿ ವಹಿಸಿಕೊಳ್ತಾನೆ. ಇತ್ತ ವನವಾಸದಲ್ಲಿದ್ದ ರಾಮ ಲಕ್ಷ್ಮಣರನ್ನ ನೋಡಿದ ರಾವಣನ ತಂಗಿ ಶೂರ್ಪನಖಿ ರಾಮನನ್ನ ಆತನ ಅಂದವನ್ನ ನೋಡಿ ಮೋಹಕ್ಕೊಳಗಾಗ್ತಾಳೆ. ಸುಂದರ ಯುವತಿಯ ರೂಪ ಧರಿಸಿ ರಾಮನ ಬಳಿ ಬಂದು ಮದುವೆಯಾಗುವಂತೆ ಒತ್ತಾಯಿಸ್ತಾಳೆ. ಆದರೆ ಆಕೆಯ ಮನವಿಯನ್ನ ಶ್ರೀರಾಮ ತಿರಸ್ಕರಿಸುತ್ತಾನೆ. ತನ್ನ ಮದುವೆಯಾಗಿದೆ ಎಂದು ಆಕೆಗೆ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಾ ಸೀತೆಯನ್ನ ತೋರಿಸಿ ತಾನು ಏಕಪತ್ನಿ ವ್ರತಸ್ಥನೆಂದು ಹೇಳ್ತಾನೆ. ಆತನ ಮಾತನ್ನ ಕಿವಿಗೆ ಹಾಕಿಕೊಳ್ಳದೆ ತನ್ನನ್ನ ವಿವಾಹವಾಗುವಂತೆ ಪೀಡಿಸುತ್ತಾ ಸೀತೆಯನ್ನ ನಿಂದಿಸೋದಕ್ಕೆ ಶುರು ಮಾಡ್ತಾಳೆ ಹಾಗೂ ಆಕೆಯ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾಳೆ. ಇದರಿಂದ ಕೋಪಗೊಂಡ ಲಕ್ಷ್ಮಣ ಆಕೆಯ ಮೂಗನ್ನ ಕತ್ತರಿಸಿ ಅಲ್ಲಿಂದ ಓಡಿಸ್ತಾನೆ. ಅಲ್ಲಿಂದ ಅವಮಾನಗೊಂಡ ಶೂರ್ಪನಖಿ ನೇರ ತನ್ನ ಅಣ್ಣನಾದ ರಾವಣನ ಬಳಿ ಬಂದು ನಡೆದ ವಿಷಯವನ್ನ ತಿಳಿಸ್ತಾಳೆ. ಸೀತೆಯ ಸೌಂದರ್ಯದ ಬಗ್ಗೆ ಅಣ್ಣನಿಗೆ ಮೋಹ ಉಂಟಾಗುವಂತೆ ವರ್ಣಿಸಿ ಸೀತೆಯ ಮೇಲಿನ ಅಸೂಯೆಯನ್ನ ತೋಡ್ಕೊಳ್ತಾಳೆ. ಅಣ್ಣನಿಗೆ ಆಕೆಯನ್ನ ವಿವಾಹವಾಗುವಂತೆ ಮರಳು ಮಾಡ್ತಾಳೆ. ಆಕೆಯಿಂದ ಪ್ರಭಾವಿತಗೊಂಡ ರಾವಣನು ಸೀತಾರಾಮರಿದ್ದ ಕಾಡು ಪಂಚವಟಿಗೆ ಬರ್ತಾನೆ. ತಪಸ್ವಿಯಂತೆ ವೇಷ ಧರಿಸಿ ಮಾರೀಚನ ಮಾಯಾ ಬಂಗಾರದ ಜಿಂಕೆಯ ಕುತಂತ್ರದಿಂದ ಸೀತೆಯನ್ನ ಅಪಹರಿಸ್ತಾನೆ. ತನ್ನ ದಾರಿಗೆ ಅಡ್ಡ ಬಂದ ಜಟಾಯುವನ್ನ ರೆಕ್ಕೆ ಕತ್ತರಿಸಿ ಬಲವಂತವಾಗಿ ಸೀತೆಯನ್ನ ಲಂಕೆಗೆ ಹೊತ್ತೊಯ್ಯುತ್ತಾನೆ. ಸೀತೆ ಕಾಣದಾದಾಗ ಶ್ರೀರಾಮ ನೋವಿನಿಂದ ಆಕ್ರಂದಿಸುತ್ತಾನೆ. ಸೀತೆಯ ಜಾಡು ತಿಳಿಯದೆ ಪರಿಯಾಗಿ ದುಃಖಿಸ್ತಾನೆ. ಸೀತೆಗಾಗಿ ಇಡೀ ಕಾಡನ್ನ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆಗಲೇ ಆತನಿಗೆ ರೆಕ್ಕೆ ಕತ್ತರಿಸಿಕೊಂಡು ಬಿದ್ದಿದ್ದ ಜಟಾಯು ಕಾಣಿಸ್ತಾನೆ. ಆತನಿಂದ ಸೀತೆ ದಕ್ಷಿಣದ ಕಡೆಗೆ ಹೋಗಿದ್ದಾಳೆಂದು, ಯಾವುದೋ ರಾಕ್ಷಸ ಹೊತ್ತೊಯ್ದಿದ್ದಾನೆಂದು ತಿಳಿಯುತ್ತದೆ. ನಂತರ ಸೀತೆಯನ್ನ ಹುಡುಕುತ್ತಾ ದಕ್ಷಿಣಕ್ಕೆ ಬಂದ ರಾಮನಿಗೆ ಹನುಮಂತ ಹಾಗೂ ಸುಗ್ರೀವರ ಪರಿಚಯವಾಗುತ್ತದೆ.
ಅವರ ಬಳಿ ಸೀತೆಯ ಕೆಲವು ಆಭರಣಗಳು ಸಿಗುತ್ತದೆ. ಇದರಿಂದ ಆಕೆಯನ್ನ ದಕ್ಷಿಣಕ್ಕೆ ಕರೆದೊಯ್ಯಲಾಗಿದೆ ಎಂದು ಮತ್ತೆ ರುಜುವಾಗುತ್ತದೆ. ನಂತರ ಸುಗ್ರೀವನೊಂದಿಗೆ ಸ್ನೇಹ ಬೆಳೆಸಿ ಅಧರ್ಮಿಯಾದ ಆತನ ಅಣ್ಣ ವಾಲಿಯನ್ನ ಸಂಹರಿಸಿ ಸುಗ್ರೀವನನ್ನ ಕಿಷ್ಕಿಂಧೆಯ ರಾಜನನ್ನಾಗಿ ಮಾಡ್ತಾನೆ ಶ್ರೀರಾಮ. ಸುಗ್ರೀವನು ತನ್ನ ಸಂಪೂರ್ಣ ಸೈನ್ಯದೊಂದಿಗೆ ರಾಮನಿಗೆ ಸೀತೆಯನ್ನ ಹುಡುಕೋದಕ್ಕೆ ಸಹಾಯ ಮಾಡೋದಕ್ಕೆ ನಿರ್ಧರಿಸುತ್ತಾನೆ. ಹನುಮಂತ, ಜಾಂಬವಂತ, ಅಂಗದ ಮುಂತಾದವರು ರಾಮ ಕಾರ್ಯಕ್ಕೆ ಜೊತೆಯಾಗ್ತಾರೆ. ಸೀತೆಯನ್ನು ಹುಡುಕುತ್ತಾ ದಕ್ಷಿಣದ ಸಮುದ್ರ ತೀರಕ್ಕೆ ಬಂದ ವಾನರ ಸೇನೆಗೆ ಮುಂದೆ ಹೇಗೆ ಸಾಗೋದು ಎನ್ನುವ ದಾರಿ ಗೋಚರಿಸೋದಿಲ್ಲ. ನಂತರ ಜಟಾಯುವಿನ ಅಣ್ಣನಾದ ಸಂಪಾತಿಯಿಂದ ಸೀತೆ ಅಶೋಕವನದಲ್ಲಿರುವ ವಿಷಯ ತಿಳಿದುಕೋತಾರೆ. ಆಗ ಸಮುದ್ರವನ್ನ ದಾಟಿ ಲಂಕೆಗೆ ಪ್ರಯಾಣಿಸಿ ಸೀತಾದೇವಿಯನ್ನ ನೋಡಿ ಬರಬೇಕೆನ್ನುವ ನಿರ್ಧಾರ ಕೈಗೊಳ್ಳಲಾಗುತ್ತದೆ. ಆದರೆ ಮತ್ತೆ ಯಾರು ಸಮುದ್ರವನ್ನ ದಾಟಿ ಹಾರಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ ಎನ್ನುವ ಚರ್ಚೆ ಶುರುವಾಗುತ್ತದೆ. ಆಗಲೇ ಜಾಂಬವಂತನಿಂದ ಹನುಮಂತನಿಗೆ ತನ್ನ ಶಕ್ತಿಯ ಅರಿವಾಗುತ್ತದೆ. ತನ್ನ ಶಕ್ತಿಯ ಪರಿಚಯವಾದ ಹನುಮಂತ ಬೃಹದಾಕಾರವಾಗಿ ಬೆಳೆದು ನಿಲ್ತಾನೆ. ಸೀತೆಯನ್ನ ಹುಡುಕಿಕೊಂಡೇ ಮರಳಿ ಬರುತ್ತೇನೆಂದು ವಾನರ ವೀರರಿಗೆ ಮಾತು ನೀಡಿ 100 ಯೋಜನೆಗಳ ಸಮುದ್ರ ದಾಟಲು ಜಿಗಿಯುತ್ತಾನೆ. ದಾರಿಯಲ್ಲಿ ಸಿಕ್ಕ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಂಡು ಲಂಕೆಗೆ ಸೇರ್ಕೊಳ್ತಾನೆ. ಅಶೋಕವನದಲ್ಲಿರುವ ಸೀತೆಯನ್ನ ಕಂಡು ರಾಮ ನೀಡಿದ ಮುದ್ರೆಯುಂಗುರವನ್ನ ಸೀತೆಗೆ ನೀಡ್ತಾನೆ. ಇದರಿಂದ ಬಹಳ ಆನಂದಕ್ಕೊಳಗಾದ ಸೀತಾಮಾತೆ ತನ್ನ ಗುರುತಿಗಾಗಿ ಚೂಡಾಮಣಿಯನ್ನು ಕೊಟ್ಟು ರಾಮನಿಗೆ ತನ್ನ ಕ್ಷೇಮ ಸಮಾಚಾರವನ್ನ ತಲುಪಿಸುವಂತೆ ತಿಳಿಸುತ್ತಾಳೆ. ಅದನ್ನು ಪಡೆದುಕೊಂಡ ಹನುಮಂತ ರಾವಣನ ಬಲಾಬಲವನ್ನ ತಿಳಿದುಕೊಳ್ಳುವ ಉದ್ದೇಶದಿಂದ ಅಶೋಕವನದಲ್ಲಿರುವ ಮರಗಿಡಗಳನ್ನು ನಾಶ ಮಾಡಲು ಪ್ರಾರಂಭಿಸ್ತಾನೆ. ಅವನನ್ನ ತಡೆಯುವುದಕ್ಕೆ ಬಂದ ಕಾವಲುಗಾರರನ್ನ ಸೆದೆಬಡಿತಾನೆ. ನಂತರ ಬಂದ ಸೈನಿಕರನ್ನ, ಅಧಿಕಾರಿಗಳನ್ನ ಮನಬಂದಂತೆ ಥಳಿಸಿ ಕೆಲವರನ್ನ ತನ್ನ ಗದೆಯಿಂದ ಬಡಿದು ಕೊಂದು ಹಾಕ್ತಾನೆ. ನಂತರ ಬಂದ ರಾವಣನ ಮಗ ಮೇಘನಾದನೊಂದಿಗೆ ಯುದ್ಧಕ್ಕೆ ನಿಂತು ಆತನು ತಾಳ್ಮೆ ಕಳೆದುಕೊಳ್ಳುವಂತೆ ಮಾಡ್ತಾನೆ. ಪ್ರಪಂಚದಲ್ಲಿನ ಯಾವ ಶಸ್ತ್ರಾಸ್ತ್ರವೂ ಆತನಿಗೆ ಹಾನಿ ಮಾಡಲು ಸಾಧ್ಯವಾಗದಂತೆ ಬಾಲ್ಯದಲ್ಲಿಯೇ ಹನುಮ ವರ ಪಡೆದಿದ್ದ. ಆತನ ಮೇಲೆ ಮೇಘನಾದನು ಪ್ರಯೋಗಿಸಿದ ಯಾವ ಅಸ್ತ್ರಗಳೂ ಕೆಲಸ ಮಾಡೋದಿಲ್ಲ. ಇದರಿಂದ ಕ್ರೋಧಗೊಂಡ ಮೇಘನಾದ ಬ್ರಹ್ಮಾಸ್ತ್ರವನ್ನ ಹನುಮನ ಮೇಲೆ ಪ್ರಯೋಗಿಸ್ತಾನೆ. ಇಲ್ಲಿ ಬ್ರಹ್ಮಾಸ್ತ್ರವೂ ಕೂಡ ಹನುಮನಿಗೆ ಏನೂ ಮಾಡೋದಿಲ್ಲ. ಆದರೂ ಬ್ರಹ್ಮಾಸ್ತ್ರದ ಮೇಲಿನ ಗೌರವದಿಂದ ಮೂರ್ಛೆ ಹೋದಂತೆ ನಾಟಕ ಮಾಡ್ತಾನೆ. ಹನುಮಂತನನ್ನ ರಾವಣನ ಆಸ್ಥಾನಕ್ಕೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ಮೊದಲ ಬಾರಿಗೆ ರಾವಣನೊಂದಿಗೆ ಹನುಮಂತನ ಮುಖಾಮುಖಿಯಾಗುತ್ತದೆ. ಮಹಾಜ್ಞಾನಿ, ಮಹಾನ್ ಶಿವಭಕ್ತ, ಅಪರ ಮೇಧಾವಿ, ಮಹಾ ತೇಜಸ್ವಿ, ಮಹಾನ್ ಪಂಡಿತ ರಾವಣನನ್ನ ನೋಡಿ ಸ್ತ್ರೀ ವ್ಯಾಮೋಹ ಎನ್ನುವ ಒಂದು ಅವಗುಣವಿಲ್ಲದಿದ್ದರೆ 3 ಲೋಕಗಳಿಗೆ ಅಧಿಪತಿಯಾಗುವ ಸಾಮರ್ಥ್ಯ ಹೊಂದಿದ್ದ ಎಂದು ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ. ರಾಮನಿಗೆ ಶರಣಾಗಿ ಸೀತೆಯನ್ನ ರಾಮನಿಗೊಪ್ಪಿಸಿ ಲಂಕೆಯನ್ನ ನೀನೇ ಉಳಿಸಿಕೋ ಎಂದು ರಾವಣನಿಗೆ ಸಂಧಾನದ ಮಾತುಗಳನ್ನಾಡಿ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ರಾವಣ ಅದನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರೋದಿಲ್ಲ. ಹನುಮಂತನ ಮಾತನ್ನ ಕೇಳಿ ಕೆರಳಿದ ರಾವಣ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚೋದಕ್ಕೆ ತನ್ನ ಸೈನಿಕರಿಗೆ ಆಜ್ಞಾಪಿಸ್ತಾನೆ. ಎಣ್ಣೆಯಲ್ಲದ್ದಿದ ಬಟ್ಟೆಯನ್ನ ಹನುಮಂತನ ಬಾಲಕ್ಕೆ ಸುತ್ತಿದ ಸೈನಿಕರು ಅದಕ್ಕೆ ಬೆಂಕಿ ಹಚ್ಚುತ್ತಾರೆ. ಬಾಲಕ್ಕೆ ಸೋಕಿದ ಬೆಂಕಿಯನ್ನ ನೋಡಿ ಜೋರಾಗಿ ನಕ್ಕ ಹನುಮಂತ ತನ್ನ ಬಾಲದ ಬೆಂಕಿಯಿಂದ ಲಂಕಾ ಪಟ್ಟಣವನ್ನೇ ಬೆಂಕಿಗೆ ಆಹುತಿ ನೀಡ್ತಾನೆ. ಸಮುದ್ರ ಹಾರಿ ಏಕಾಂಗಿಯಾಗಿ ಲಂಕೆಗೆ ಬಂದಿದ್ದ ಹನುಮ ರಾಮ ಸೇವಕರ ಸಾಮರ್ಥ್ಯ ಏನು ಅನ್ನೋದನ್ನ ಇಡೀ ಲಂಕೆಗೆ ಅವತ್ತು ಪರಿಚಯ ಮಾಡಿಕೊಡ್ತಾನೆ. ಲಂಕೆ ಸುಟ್ಟ ಹನುಮ ತನ್ನ ಬಾಲವನ್ನ ಸಮುದ್ರದಲ್ಲಿ ಅದ್ದಿ ಬೆಂಕಿ ನೆಂದಿಸ್ಕೊಂಡು ಮರಳಿ ಬರೋದಕ್ಕೆ ಆಕಾಶಕ್ಕೆ ಜಿಗಿತಾನೆ. ಅಲ್ಲಿಂದ ನೇರ ರಾಮನ ಬಳಿ ಬಂದ ಹನುಮಂತ ಸೀತೆಯ ಕ್ಷೇಮ ಸಮಾಚಾರವನ್ನ ರಾಮನಿಗೆ ತಿಳಿಸ್ತಾನೆ. ಸೀತೆ ನೀಡಿದ ಚೂಡಾಮಣಿಯನ್ನ ನೋಡಿ ರಾಮ ಭಾವುಕನಾಗಿ ಹನುಮಂತನನ್ನ ಗಟ್ಟಿಯಾಗಿ ಬಿಗಿದಪ್ಪಿಕೊಳ್ತಾನೆ. ನಂತರ ಲಂಕೆಯವರೆಗೆ ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಿ ಸೈನ್ಯದೊಂದಿಗೆ ಆಚೆ ಹೋಗಬೇಕೆನ್ನುವ ನಿರ್ಧಾರ ಕೈಗೊಳ್ತಾರೆ. ಇದಕ್ಕಾಗಿ ಸಮುದ್ರ ರಾಜನ ಸಹಾಯ ಪಡೆಯುವುದಕ್ಕಾಗಿ ಸಮುದ್ರ ರಾಜನನ್ನ ಪ್ರಾರ್ಥಿಸುತ್ತಾನೆ ರಾಮ. ಆದರೆ ಸಮುದ್ರ ದೇವನಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ. ಇದರಿಂದ ಸಹನೆ ಕಳೆದುಕೊಂಡ ರಾಮ ತನ್ನ ಕೋದಂಡವನ್ನೆತ್ತಿಕೊಂಡು ಹೆದೆಯೇರಿಸಿ ಸಮುದ್ರದ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸುವುದಕ್ಕೆ ಮುಂದಾಗ್ತಾನೆ. ಇದರಿಂದ ಗಾಬರಿಗೊಂಡ ಸಮುದ್ರ ರಾಜ ಪ್ರತ್ಯಕ್ಷವಾಗಿ ರಾಮನ ಕ್ಷಮೆ ಕೇಳ್ತಾನೆ. ರಾಮ, ನಿನ್ನ ಹೆಸರು ಬರೆದಿರುವ ಯಾವ ಕಲ್ಲನ್ನು ಮುಳುಗಿಸೋದಿಲ್ಲ ಅಂತ ಸಮುದ್ರ ರಾಜ ಶ್ರೀರಾಮನಿಗೆ ಮಾತು ನೀಡ್ತಾನೆ. ವಾನರರು ಹಾಗೂ ನಳ ನೀಲರ ಸಹಾಯದಿಂದ ಶ್ರೀರಾಮ ಸೇತುವೆ ನಿರ್ಮಿಸ್ತಾನೆ. ರಾವಣನ ಸಹೋದರ ವಿಭೀಷಣನು ರಾವಣನ ಅಧರ್ಮದಿಂದ ಬೇಸರಗೊಂಡು ರಾಮನ ಬಳಿ ಶರಣಾಗಿ ರಾಮನ ಸ್ನೇಹ ಕೇಳ್ತಾನೆ. ರಾಮ ಆತನಿಗೆ ಅಭಯ ನೀಡಿ ತನ್ನ ಜೊತೆಯಲ್ಲಿರೋದಕ್ಕೆ ಒಪ್ಪಿಗೆ ನೀಡ್ತಾನೆ.
ನಂತರ ಶ್ರೀರಾಮನ ವಾನರ ಸೇನೆ ಸಮುದ್ರ ದಾಟಿ ಲಂಕೆಯನ್ನ ಪ್ರವೇಶ ಮಾಡ್ತಾರೆ. ವಾನರ ಸೇನೆ ಪ್ರವೇಶಿಸಿದ್ದನ್ನ ತಿಳಿದುಕೊಂಡ ಲಂಕೆಯ ಸೇನೆ ಶ್ರೀರಾಮನ ಸೇನೆಗೆ ಎದುರಾಗುತ್ತದೆ. ಈ ಯುದ್ಧದಲ್ಲಿ ರಾವಣ ಒಬ್ಬೊಬ್ಬರಾಗಿ ತನ್ನ ಮಕ್ಕಳನ್ನ, ಸಹೋದರರನ್ನ, ಪರಿವಾರವನ್ನ ಕಳೆದುಕೊಳ್ತಾನೆ. ನಂತರ ರಾಮಲಕ್ಷ್ಮಣರಿಗೆ ಎದುರಾದ ರಾವಣನ ಮಗ ಮೇಘನಾದ ತನ್ನ ಮಾಯಾಜಾಲದ ಮೂಲಕ ಯುದ್ಧ ಮಾಡ್ತಾನೆ. ಸರ್ಪಾಸ್ತ್ರದ ಮೂಲಕ ಲಕ್ಷ್ಮಣನು ಮೂರ್ಛೆಗೊಳಗಾಗುವಂತೆ ಮಾಡ್ತಾನೆ. ಹೀಗಾಗಿ ರಾಮನ ಆಜ್ಞೆಯ ಕಾರಣ ಸಂಜೀವಿನಿ ಮೂಲಿಕೆಯನ್ನ ತರೋದಕ್ಕೆ ಹನುಮಂತ ಮತ್ತೆ ಸಮುದ್ರವನ್ನ ದಾಟಿ ಹಾರ್ತಾನೆ. ಎಷ್ಟು ಹುಡುಕಿದ್ರೂ ಮೂಲಿಕೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗದ ಕಾರಣ ಇಡೀ ಪರ್ವತವನ್ನೇ ಹೊತ್ತು ಲಂಕೆಗೆ ಹಾರ್ತಾನೆ. ಮೂಲಿಕೆಯ ಪ್ರಭಾವದಿಂದ ಲಕ್ಷ್ಮಣ ಚೇತರಿಸಿಕೊಳ್ತಾನೆ. ನಂತರ ಲಕ್ಷ್ಮಣನಿಂದಲೇ ಮೇಘನಾದ ಮರಣ ಹೊಂದ್ತಾನೆ. ಹನುಮನ ಗದಾಘಾತದಿಂದ ಅದೆಷ್ಟೋ ಜನ ರಾಕ್ಷಸರು ಮರಣ ಹೊಂದ್ತಾರೆ. ನಂತರ ಯುದ್ಧರಂಗಕ್ಕೆ ಬಂದ ರಾವಣ ರಾಮನ ಸೇನೆಯನ್ನ ಕೊಲ್ಲೋದಕ್ಕೆ ಆರಂಭಿಸ್ತಾನೆ. ಅಪಾರ ಪರಾಕ್ರಮಿಯಾದ ಶಕ್ತಿವಂತ ರಾವಣನೆದುರು ವಾನರ ಸೇನೆ ಬಲಹೀನವಾದಂತೆ ಗೋಚರಿಸುತ್ತದೆ. ಆಗಲೇ ರಾವಣನೆದುರು ಶ್ರೀರಾಮಚಂದ್ರ ಬಂದು ನಿಲ್ತಾನೆ. ರಾಮನ ಬಾಣಗಳು ರಾವಣನ ತಲೆಯನ್ನ ಕತ್ತರಿಸಿದಂತೆಲ್ಲ ಮತ್ತೆ ಮತ್ತೆ ಇನ್ನೊಂದು ತಲೆ ಬರೋದಕ್ಕೆ ಶುರುವಾಗುತ್ತೆ. ಇದರಿಂದ ಯೋಚನೆಗೊಳಗಾದ ರಾಮನಿಗೆ ರಾವಣನ ಬಲಹೀನತೆ, ಆತನ ನಾಭಿಯಲ್ಲಿರುವ ಅಮೃತ ಕಳಸದಲ್ಲಿರುವುದು ನೆನಪಾಗುತ್ತದೆ. ಹೀಗೆ ನೆನಪಾದ ಮರುಕ್ಷಣ ತನ್ನ ಬತ್ತಳಿಕೆಯಲ್ಲಿನ ಬ್ರಹ್ಮಾಸ್ತ್ರವನ್ನ ಅಭಿಮಂತ್ರಿಸಿ ರಾವಣನ ಹೊಕ್ಕುಳಿಗೆ ಗುರಿ ಮಾಡಿ ಬಾಣವನ್ನ ಬಿಡುತ್ತಾನೆ. ಬ್ರಹ್ಮಾಂಡದ ತೇಜಸ್ಸು ತನ್ನಲ್ಲಿಯೇ ಹೊಂದಿರುವಂತೆ ತೇಜಸ್ಸಿನಿಂದ ಬೆಂಕಿಯುಗುಳುತ್ತಾ ಬಂದ ಬ್ರಹ್ಮಾಸ್ತ್ರ ಕಣ್ಣು ಮಿಟುಕಿಸುವಷ್ಟರಲ್ಲಿ ರಾವಣನ ಹೊಟ್ಟೆಯನ್ನ ಸೀಳಿತ್ತು. ಹೀಗೆ ಪರಮಪಾವನ ಮರ್ಯಾದಾ ಪುರುಷೋತ್ತಮನ ಕೈಯಿಂದ ಅಪಾರ ಮೇಧಾವಿಯಾದ ಅಹಂಕಾರಿ ಅಧರ್ಮಿ ರಾವಣ ನಾಶವಾಗ್ತಾನೆ. ಸ್ನೇಹಿತರೆ, ಇದು ಕೇವಲ ವಾಲ್ಮೀಕಿ ರಾಮಾಯಣದ ಸಂಕ್ಷಿಪ್ತ ಸಾರಾಂಶ. ಈ ಮಹಾಕಾವ್ಯದಲ್ಲಿ ಪ್ರತಿ ಸಾಲಿನಲ್ಲೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅಮೂಲ್ಯ ಸಂದೇಶಗಳಿದೆ. ರಾಮನು ತನ್ನ ಸಹೋದರರೊಂದಿಗೆ ಹೊಂದಿದ್ದ ಸುಂದರ ಬಾಂಧವ್ಯದ ಅನುಭೂತಿ ಇದೆ. ರಾಮನು ತಾಯಂದಿರ ಜೊತೆ ಹೊಂದಿದ್ದ ಮಮತೆಯ ಕಲ್ಪನೆ ಇದೆ. ರಾಮನು ತನ್ನ ತಂದೆಯೊಂದಿಗೆ ಹೊಂದಿದ್ದ ಬಾಂಧವ್ಯವಿದೆ. ರಾಮ ಸೀತೆಯರ ನಡುವಿನ ಸುಂದರ ಪ್ರೇಮವಿದೆ. ಹನುಮಂತನ ಭಕ್ತಿ ಇದೆ. ರಾಮನ ಸೌಂದರ್ಯದ ವರ್ಣನೆ ಇದೆ. ಆತನ ಶಕ್ತಿಯ ಪರಿಚಯವಿದೆ. ಕೇವಲ ಈ ಒಂದು ವಿಡಿಯೋದಲ್ಲಿ ಅವೆಲ್ಲವನ್ನ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ವಾಲ್ಮೀಕಿಯಂತಹ ಮಹಾ ಋಷಿಗಳಿಗೆ ಈ ರಾಮಾಯಣವನ್ನ ವರ್ಣಿಸೋದಕ್ಕೆ 24,000 ಶ್ಲೋಕಗಳು ಬೇಕಾಯಿತು. ಪ್ರತಿ ವಿವರಣೆಯನ್ನ ಯಥಾವತ್ತಾಗಿ ವಿವರಿಸೋದಕ್ಕೆ ನಮಗೆ ಕನಿಷ್ಠ 200 ವಿಡಿಯೋಗಳನ್ನಾದರೂ ಮಾಡಬೇಕಾಗುತ್ತೆ. ನಿಮಗೆ ವಾಲ್ಮೀಕಿ ಮಹರ್ಷಿಗಳ ಮೂಲ ರಾಮಾಯಣದ ಬಗ್ಗೆ ವಿಡಿಯೋ ಸರಣಿ ಬೇಕೆಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಇಂಟ್ರೆಸ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು